ನಗರದ ಕಾಂಡಿಮೆಂಟ್ಸ್ ಬೇಕರಿ ಸೇರಿದಂತೆ ಸಣ್ಣ ವರ್ತಕರಿಗೆ ವಾಣಿಜ್ಯ ಇಲಾಖೆ ಶಾಕ್ ಕೊಟ್ಟಿದೆ. ಏಕಾಏಕಿ ಲಕ್ಷ ತೆರಿಗೆ ಪಾವತಿಸುವಂತೆ ನೋಟಿಸ್ ಜಾರಿ ಮಾಡಿದೆ. ವಾಣಿಜ್ಯ ಇಲಾಖೆ ನೋಟಿಸ್ಗೆ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಯುಪಿಐ ನಂಬಿದ್ದ ವರ್ತಕರ ಬದುಕಲ್ಲಿ ಬಿರುಗಾಳಿ. ಲಕ್ಷಾಂತರ ರೂಪಾಯಿ ಪಾವತಿಸುವಂತೆ ನೋಟಿಸ್. ಸಿಲಿಕಾನ್ ಸಿಟಿಯಲ್ಲಿ ಕಾಂಡಿಮೆಂಟ್ಸ್ ಬೇಕರಿ ತರಕಾರಿ ಅಂಗಡಿ ಮಾಲೀಕರಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಶಾಕ್ ಕೊಟ್ಟಿದೆ. ಸಾಲು ನೋಟಿಸ್ ಜಾರಿ ಮಾಡಿ ಕಂಗಾಲಾಗುವಂತೆ ಮಾಡಿದೆ. ನೋಟಿಸ್ನಲ್ಲಿ ತೆರಿಗೆ ಪಾವತಿಸದ ಹಿನ್ನೆಲೆ ದಂಡ ಸಮೇತ ಮರುಪಾವತಿ ಮಾಡುವಂತೆ ಸೂಚಿಸಲಾಗಿದೆ. ವಾಣಿಜ್ಯ ಇಲಾಖೆಯ ನೋಟಿಸ್ಗೆ ವರ್ತಕರಿಗೆ ಟೆನ್ಷನ್ ಶುರುವಾಗಿದೆ. ಕೆಂಗೇರಿ ಬಳಿಯ ಮಂಜುನಾಥ್ ಕಾಂಡಿಮೆಂಟ್ಸ್ ಮಾಲೀಕರಿಗೆ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಕೊಟ್ಟಿದೆ. ದಂಡ ಸಹಿತ ಒಟ್ಟು 63 ಲಕ್ಷ ಪಾವತಿಸುವಂತೆ ಹೇಳಿದೆ. 2021ರಿಂದ 2023ರ ಅವಧಿಯಲ್ಲಿ ಪ್ರತಿ ವರ್ಷ ಇವರು 50 ಲಕ್ಷ ವಹಿವಾಟು ಗೂಗಲ್ ಪೇ, ಫೋನ್ ಪೇ ಮೂಲಕ ನಡೆಸಿದ್ದು ಇದಕ್ಕೆ ತೆರಿಗೆ ಪಾವತಿಸಬೇಕು ಎಂದಿದೆ. ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸ್ಗೆ ಕಾಂಡಿಮೆಂಟ್ಸ್ ಮಾಲೀಕ ರಾಜೇಂದ್ರ ಶೆಟ್ಟಿ ಕಂಗಾಲಾಗಿದ್ದಾರೆ. ಸರ್, ನಮಗೆ ಮೊಬೈಲ್ ನೋಡಿದಾಗ ಒಂದು ಯಾವುದೋ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದೆ ಸರ್. ಅದು ಏನಂತ ನೋಡಿದಾಗ ಟ್ಯಾಕ್ಸ್ ಅಂತೆ, GST ಟ್ಯಾಕ್ಸ್ ಅಂತೆ. ಅದ್ರ ಬಗ್ಗೆ ನಮಗೇನೂ ಗೊತ್ತಿಲ್ಲ. 64 ಲಕ್ಷ ಚಿಲ್ಲರೆ ಕಟ್ಟಿ ಅಂತೇಳಿ ಮೆಸೇಜ್ ಹಾಕಿದ್ದಾರೆ. ಅದು ನಾವೆಲ್ಲಿಂಗ್ ಕಟ್ಟೋಣ ಸರ್? ಅದಕ್ಕೆ ನಾವು ಮೊನ್ನೆ ಎಲ್ಲ ಸಮಸ್ಯೆ ಆದಾಗ ಬೈಂದೂರು ರವಿ ಶೆಟ್ಟರ್ ಬುಡ್ಕ್ ಹೋಗಿದ್ದೀವಿ. ಅದೊಂದು ಸಮಸ್ಯೆ ನಮಗೆ ಬಗೆಹರಿಸಿದ್ದಾರೆ. ಇದನ್ನು ತಗೊಂಡು ಅವ್ರ ಹತ್ರ ನಾನು ಹೋಗಿದ್ದೀನಿ. ಅವ್ರು ಬಗೆಹರಿಸಿದ್ರೆ ಆಯಿತು, ಇಲ್ಲ ಅಂದರೆ ನಮ್ಮ ಸಾವೇ ಗತಿ ಸರ್. ತೆರಿಗೆ ಕಾನೂನು ಪ್ರಕಾರ ಸೇವೆ ವಹಿವಾಟಿಗೆ 20 ಲಕ್ಷ ಹಾಗೂ ಟ್ರೇಡ್ ವಹಿವಾಟಿಗೆ 40 ಲಕ್ಷದವರೆಗೆ ವಾಣಿಜ್ಯ ವಿನಾಯಿತಿ ಇದೆ. ಅದಕ್ಕೂ ಮಿಗಿಲಾದ ವಹಿವಾಟು ಮಾಡಿದ್ರೆ GST ನೋಂದಣಿ ಮಾಡಿಸೋದು ಕಡ್ಡಾಯ. ಆದ್ರೆ ನಗರದಲ್ಲಿನ ಹಲವು ಸಣ್ಣ ವರ್ತಕರು ಪ್ರತಿ ವರ್ಷ 50ರಿಂದ 60 ಲಕ್ಷಕ್ಕೂ ಅಧಿಕ ಮೊತ್ತದ ವಹಿವಾಟು ಮಾಡಿಕೊಂಡಿದ್ದು GST ನೋಂದಣಿ ಮಾಡಿಕೊಂಡಿಲ್ಲ. ಹೀಗಾಗಿ ವಾಣಿಜ್ಯ ಇಲಾಖೆ ನೋಟಿಸ್ ನೀಡಿದೆ. ಕಾನೂನು ಪ್ರಕಾರ ನೀವು ಹೋಯ್ತು ಅಂದ್ರೆ ಸರ್ವಿಸ್ 20 ಲಕ್ಷ ಮೇಲ್ಪಟ್ಟು ಸರ್ವಿಸಲ್ಲಿ ವ್ಯಾಪಾರ ಮಾಡಿದ್ರೆ ಅಂಡರ್ GST ರಿಜಿಸ್ಟ್ರೇಷನ್ ಮಾಡಬೇಕು. 40 ಲಕ್ಷದ ಮೇಲೆ ಟ್ರೇಡಿಂಗ್ ಆಕ್ಟಿವಿಟೀಸ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟೀಸ್ ಮಾಡಿದ್ರೆ 40 ಲಕ್ಷದವರೆಗೂ ಎಕ್ಸೆಂಪ್ಟೆಡ್ ಇದೆ. ಅದರ ಮೇಲೆ ಮಾಡಿದ್ದು GST ಬರುತ್ತೆ. ಸೊ ಹೀಗಿರಬೇಕಾಗಿದ್ರೆ ಈ ವ್ಯಾಪಾರಸ್ಥರಿಗೆ ಏನು ಮಾಡಿದ್ದಾನೆ, UPI ಅಲ್ಲಿ ಏನು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಬೇಸ್ಡ್ ಆನ್ ದ ಟ್ರಾನ್ಸಾಕ್ಷನ್ ಮೇಲೆ ಅವ್ರದ್ದು ಟರ್ನ್ ಓವರ್ 40 ಲಕ್ಷದ ಮೇಲ್ಪಟ್ಟಿರುವಂತಹ ಟರ್ನ್ ಓವರ್ ಇರುವಂತವರಿಗೆ GST ಇದರಲ್ಲಿ ಇಷ್ಟು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಕೆಲವರು 6 ಜನಗಳಿಗೆ ನೋಟಿಸ್ ಕೊಟ್ಟಿದೆ. ಇದು ಖಂಡಿತ ಆತಂಕ. ಒಟ್ಟಾರೆ ವಾಣಿಜ್ಯ ಇಲಾಖೆ ಕಾರ್ಯಾಚರಣೆಯಿಂದ ಸಣ್ಣ ವರ್ತಕರು ಶಾಕ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ರೂಪ ಪಡೆಯಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. GST ನೋಂದಣಿ ಇಲ್ಲದೆ ವ್ಯಾಪಾರ ವಹಿವಾಟು ಮಾಡಿರುವಂತಹ ಸಣ್ಣ ವರ್ತಕರಿಗೆ ವಾಣಿಜ್ಯ ಇಲಾಖೆ ಶಾಕ್ ಕೊಟ್ಟಿರುವಂತದ್ದು. ಲಕ್ಷಾಂತರ ರೂಪಾಯಿ ದಂಡ ಸಮೇತವಾಗಿ ಇದೀಗ ತೆರಿಗೆ ಪಾವತಿ ಮಾಡೋದಕ್ಕೆ ಹೇಳ್ತಾ ಇದೆ. ನೋಟಿಸ್ ಪಡೆದಿರುವಂತಹ ಸಣ್ಣ ವರ್ತಕರು ಇದೀಗ ಕಂಗಾಲಾಗಿ ಬೀದಿಯಲ್ಲಿ ನಿಂತಿರುವಂತದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್.